ನಾನು ರವಿ ಅಣ್ಣಗೆ ಹೇಳೋದೇನು ಅಂದರೆ ಸರ್, ಎಸ್ ರವಿ ಅಣ್ಣವ್ರ ಮನಸ್ಸಲ್ಲಿರೋದೇ ಹೇಳಿದ್ದಾರೆ. ನಾವು ರವಿ ಅಣ್ಣವ್ರ ಮನೆ ಕೂಲಿ ಕೆಲಸ ಮಾಡಿಕೊಂಡೇ ಇರಬೇಕು, ರವಿ ಅಣ್ಣನ ಮನೆ ವಾಚ್ಮ್ಯಾನ್ ಆಗೇ ಇರಬೇಕು, ರವಿ ಅಣ್ಣನ ಮನೆ ಅವರು ತಂಗಳನ್ನು ಬಿಸಾಕಿದ್ರೆ ಅದನ್ನು ತಿನ್ಕೊಂಡಿರಬೇಕು. ಅವ್ರಿಗೆ ಮನಸ್ಸಲ್ಲಿರೋದೇ ಹೇಳಿದ್ರಿ. ಏನು ನನಗೇನು ಬೇಜಾರಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ 50 ವರ್ಷದಿಂದ ನಾವು ಅದೇ ಅಲ್ವಾ ಮಾಡಿರೋದು. ರವಿ ಅಣ್ಣನ ತೋಟದಲ್ಲಿ ಕೆಲಸ ಮಾಡಿಕೊಂಡು, ರವಿ ಅಣ್ಣವ್ರು ಊಟ ಹಾಕಿದ್ರೆ ಹಾಕ್ಸ್ಕೊಂಡು, ಅವ್ರು ಕಾಸು ಕೊಟ್ಟರೆ ಇಸ್ಕೊಂಡು, ಅವ್ರ ಮನೆ ವಾಚ್ಮ್ಯಾನ್ ಕೆಲಸ. ಸೊ ಕರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಒಬ್ಬ ಶೋಷಿತ ಗುರು, ನೀನು ಡಿಸ್ಟಿಕ್ಕಲ್ಲಿ ನೀನು ಹಿಂಗೆ ಬಿದ್ದಿರಬೇಕು ನನ್ನ ಮಗನೇ ಅಂತ ನನಗೆ ಕರೆಕ್ಟಾಗಿ ಹೇಳಿದ್ದಾರೆ. ನೀನು ವಾಚ್ಮ್ಯಾನ್ ಆಗೇ ಲಾಯಕು ಅಂತ ನಾನು ವಾಚ್ಮ್ಯಾನ್ ಆಗೇ ಇರ್ತೀನಿ. 2028ರಲ್ಲಿ NDA ಅಭ್ಯರ್ಥಿ ಗೆಲ್ಲಿಸ್ತೀನಿ, ಹೆಂಗೆ ಗೆಲ್ತೀನಿ? ಅವರು ಬಟ್ಟೆ ಹರಿದೋದ್ರೆ ಸಾಕು ನೋಡ್ಕೊಳಕ್ಕೆ ಹೇಳಿ. ಅವರು ಬಟ್ಟೆ ಹರಿದ ನಾನು ರವಿ ಅಣ್ಣಗೆ ಹೇಳ್ತೀನಿ, ಪ್ರಾಮಾಣಿಕ ಆಡಳಿತಕ್ಕೆ ಶಿಡ್ಲಘಟ್ಟ ಸಬ್ ರಿಜಿಸ್ಟರ್ ಆಫೀಸು, ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ಆಫೀಸು. ಶಿಡ್ಲಘಟ್ಟ ಸಬ್ ರಿಜಿಸ್ಟರ್ ಆಫೀಸು ಲೂಟು. ರವಿ ಅಣ್ಣನಿಗೆ ಎಷ್ಟು ಹೋಗ್ತಿದೆ ಕೇಳಕ್ಕೆ ಹೇಳಿ. ಇಲ್ಲಿ ಚಿಕ್ಕಬಳ್ಳಾಪುರ ಆಫೀಸುಗಳು ಬಂದು ನೋಡಕ್ಕೆ ಹೇಳಿ. ರವಿ ಅಣ್ಣನಿಗೆ ಪಾಪ ಏನೋ ಗೊತ್ತಾಗ್ತಿಲ್ಲ. ನಮ್ಮ ಹುಡುಗರು ರವಿ ಅಣ್ಣ ಬಗ್ಗೆ ಭಾಳ ಮಾತಾಡ್ತಾರೆ. ನಾನೇನು ಕೇಳಿದೆ, ಕುಮಾರಣ್ಣ ನಾನು 1 ಎಕರೆ CA ಸೈಟ್ ತೊಗೊಂಡ್ರೆ ನೀವು ಬೆಳಗ್ಗೆ 6 ಗಂಟೆಗೆ ಎದ್ದು ಟ್ವೀಟ್ ಮಾಡಿ ಬಡ 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 ಅಂತ ಬಾಯಿ ಬಡ್ಕೊಂಡ್ರಿ. ನಾನು 5 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡೆ, ನೋಡಿ ಕುಮಾರಣ್ಣ ನನಗೆ 5 ಕೋಟಿ ಹಿಂಗೆ ಬಂತು ಅಂತ ಹೇಳಿದೆ. ನೀವು 32 ಎಕರೆ ಬಿಡದಿಯಲ್ಲಿ 32 ಕೋಟಿ ನಿಮ್ಗೆ ಹೆಂಗೆ ಬಂತು? ಆ ಬದನೆಕಾಯಿ ಯಾವುದು ಅನ್ನೋದೇ ನನಗೆ ಡೌಟು. ಬಿಡದಿಯಲ್ಲಿ ಇವರು ಬದನೆಕಾಯಿ ಮಾರಿ 32 ಕೋಟಿ ಸಂಪಾದಿಸಿದ್ರಲ್ಲ, ಆ ಸೀಟ್ಗಳು ಸ್ವಲ್ಪ ಇದ್ದರೆ ನಾನು ನಮ್ಮ ರೈತರಿಗೆ ಹಂಚಿಲೇ ಇದೊಂದು ಎಕರೆಗೆ ಹಾಕಿರೋ 32 ಕೋಟಿ ಬರುತ್ತೆ, ಬಿಡದಿಯಲ್ಲಿ ಪ್ರಾಪರ್ಟಿ ತೆಗಿಯೋಣ ಅಂತ. ಆ ಟೊಮೊಟೊ ಸೀಡ್ಸ್ ಯಾವುದು, ಬದನೆಕಾಯಿ ಸೀಡ್ಸ್ ಯಾವುದು ಅನ್ನೋದೇ ನನ್ನ ಕುತೂಹಲ. ಯಾವ ಬದನೆಕಾಯಿ ಯಾವ ಟೊಮೊಟೊ ಮಾರಿ 32 ಕೋಟಿ ದುಡಿದ್ರಿ ಕುಮಾರಣ್ಣ? ಮತ್ತು ವಾಚು ನೆನ್ನೆ ನಾನು ಆರೋಪ ಮಾಡಿದ ತಕ್ಷಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಟ್ಕೊಂಡ್ಬಂದ್ಬಿಟ್ರೆ ಕುಮಾರಣ್ಣ, ನೀವೀಗ ಯೂಟ್ಯೂಬಲ್ಲಿ ಹೋಗಿ ಕುಮಾರಣ್ಣ CM ಆಗಿರೋ ವಿಡಿಯೋ 4 ನೋಡಿ, ನಿಮ್ಗೆ 4ರಲ್ಲಿ 8 ವಾಚ್ ಕಾಣಿಸುತ್ತೆ. ನೀವೇ ಪಟ್ಟಿ ಮಾಡ್ಕೊಳ್ರಪ್ಪ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಾನು 62 ಸ್ಕ್ರೀನ್ಶಾಟ್ ಹೊಡೆದ ಮೇಲೇ ಪ್ರೆಸ್ ಮೀಟ್ ಮಾಡಿದ್ದು. ನನ್ನ ಹತ್ರ 62 ಫೋಟೋನೂ ಇದೆ ಕುಮಾರಣ್ಣಂದು, ಅವರು ನೀಟಾಗಿ ವಾಚ್ ಕಟ್ಟಿರೋದು. ಕುಮಾರಣ್ಣ, ನೀವು ನಮ್ಮ ಮೇಲೆ ಅಲಿಗೇಷನ್ ಮಾಡುವಾಗ ನಿಮ್ಮ ಮೇಲೆ ನಾವು ಅಲಿಗೇಟ್ ಮಾಡಿದ್ರು ತಟ್ಕೋಬೇಕಲ್ಲ. ನೀವು ನಾನೊಂದು 1 ಎಕರೆ CA ಸೈಟ್ ತೊಗೊಂಡ್ರೆ ಓ ನಿಮ್ಮ IT ಟೀಮು, ಇಲ್ಲಿ ನಿಮ್ಮ ರವಿ ಅಣ್ಣ. ಸರ್, ಇನ್ನೊಂದೇ ಹೇಳ್ತಾ ಇದ್ದೀನಿ, ರವಿ ಅಣ್ಣ ನೀನು ವೆಲ್ ವಿಷರ್, ಬೇಜಾರಾಗಬೇಡ. JDS ಶಾಸಕರು ಕ್ರ್ಯಾಶ್ ಔಟ್ ಹಾಕಿದ್ರಲ್ಲ, ರವಿ ಅವರು ಕ್ರ್ಯಾಶ್ ಔಟ್ ಹಾಕಿದ್ದಾರೆ ಅನ್ನೋದು ನನ್ನ ಸಂದೇಹ. ಎಕ್ಸಾಂಪಲ್ ಹೇಳ, JDS MLAಗಳಿಗಿಂತ ಅವರೊಂದು 50 ಕೋಟಿ ಎಕ್ಸ್ಟ್ರಾ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ನಮ್ಮ ಗೌರ್ಮೆಂಟಲ್ಲಿ. ನೀನು ಹೆಂಗೆ ತಂದೆ? ನಿಜವಾಗ್ಲೂ ನೀನು ಕ್ರ್ಯಾಶ್ ಔಟ್ ಹಾಕಿಲ್ಲ ಅಂದರೆ ನೀನು ಪ್ರಮಾಣ ಮಾಡಿ ಒಪ್ಕೊಂಡ್ಬಿಡ್ರಿ ರವಿ ಅಣ್ಣ. ನನಗೆ ನಂಬಿಕೆ ಇದೆ, ಇವತ್ತು ಸತ್ಯಶೋಧನಾ ವರದಿ ಕೊಟ್ಟಿದ್ದಾರೆ. ಕುಮಾರಣ್ಣ, ರವಿ ಅಣ್ಣನ ನಂಬೇಡ, ಖತರ್ನಾಕಿದ್ದಾನೆ. ನೋಡಿ, NDA MP ಬೈತಾನೆ, ನಮ್ಮನ್ನು ಹೊಗಳ್ತಾನೆ. NDA MP ಪಾಪ ಏನೋ ಸಂಸದರು ಸುಧಾಕರ್ರು ಏನಾದರೂ ಇದ್ರೆ ಮನಸ್ಸಲ್ಲಿ ಇಟ್ಕೋಬೇಕು. ಅವ್ರನ್ನ ಬೈತಾರೆ, ನನ್ನನ್ನು ಹೊಗಳ್ತಾರೆ, ನಮ್ಮ ಮಿನಿಸ್ಟ್ರನ್ನ ಹೊಗಳ್ತಾರೆ. ಇದನ್ನೇ ಬಕೆಟ್ ಹಿಡಿಯೋದು ಅನ್ನೋದು. ರವಿ ಅಣ್ಣ ಕ್ರ್ಯಾಶ್ ಔಟ್ ಹಾಕಿದ್ದಾರೆ ಅಂತ ಬೆಂಗಳೂರಿನ ಪತ್ರಕರ್ತರು ಮಾತಾಡ್ತಾರೆ. ಕುಮಾರಣ್ಣ, ರವಿ ಅಣ್ಣ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತೊಗೊಂಡು ಶಿಡ್ಲಘಟ್ಟಕ್ಕೆ ನಿಲ್ಲಬೇಕು ಅನ್ನೋ ಆಲೋಚನೆ ಇದೆಯಂತೆ, ಮಾತುಕತೆ ಆಗಿದೆಯಂತೆ, ಹಿಂಗೆಲ್ಲ ನಡೀತಾ ಇದೆ ಚರ್ಚೆ. ನನಗೆ ಗೊತ್ತಿಲ್ಲ. ಮತ್ತೆ ಕ್ರ್ಯಾಶ್ ಔಟ್ ಹಾಕಿದ್ರು ಅಂತ ಕ್ಷಮಿಸ್ಬಿಡು ರವಿ ಅಣ್ಣ, ನಾನು ಮನಸ್ಸಲ್ಲೇನೂ ಇಟ್ಕೊಳ್ಳಲ್ಲ.